ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕುರ್ಚಿ ಕದನಕ್ಕೆ ಕಾಂಗ್ರೆಸ್ ಶಾಸಕರು ಬೇಸತ್ತಿದ್ದಾರೆ. ಹೈಕಮಾಂಡ್ ನಾಯಕರ ವಿರುದ್ಧವೇ ಶಾಸಕರು ಸಮರ ಸಾರಿದ್ದಾರೆ. ಇಷ್ಟಕ್ಕೂ ಕೈ ಶಾಸಕರು ಸಿಡಿಸಿರುವಂತಹ ಆ ಬಾಂಬ್ ಯಾವುದು? ಅದು ಸರ್ಕಾರದ ಪತನಕ್ಕೆ ಕಾರಣ ಆಗತ್ತಾ? ನಿಜಕ್ಕೂ ಆಗ್ತಾ ಇರೋದು ಏನು ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕುಸ್ತಿ ಮತ್ತೆ ಕಾವೇರಿದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾನಾ ನೀನಾ ಅಂತ ಮತ್ತೆ ಪ್ರತಿಷ್ಠೆಗೆ ಬಿದ್ದಿದ್ದಾರೆ. ಇದು ಹೈಕಮಾಂಡ್ ನಾಯಕರಿಗೆ ಮತ್ತೊಮ್ಮೆ ಧರ್ಮ ಸಂಕಟವನ್ನ ತಂದೊಡ್ಡಿದೆ. ಇದೆಲ್ಲದರ ಮಧ್ಯೆ ಶಾಸಕರು ಕೂಡ ಹೈಕಮಾಂಡ್ ನಾಯಕರ ವಿರುದ್ಧವೇ ಸಮರ ಸಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಟೈಮ್ ಸಿಎಂ ಆಗಿರ್ತಾರಾ ಅಥವಾ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ? ಇದನ್ನ ಸ್ಪಷ್ಟಪಡಿಸಿ. ಸಿಎಂ ಯಾರಾದ್ರೂ ನಮ್ಗೇನು ಪರವಾಗಿಲ್ಲ, ಆದ್ರೆ ಸಿಎಂ ಕುರ್ಚಿ ಕದನದಿಂದ ರಾಜ್ಯಕ್ಕೆ ಭಾರಿ ಹಾನಿ ಆಗ್ತಾ ಇದೆ. ಇನ್ನು ಮುಖ್ಯವಾಗಿ ಪಕ್ಷಕ್ಕೆ ಹಾನಿ ಆಗ್ತಾ ಇದೆ. ನಾವು ಕ್ಷೇತ್ರಗಳಲ್ಲಿ ಜನರಿಗೆ ಉತ್ತರ ಕೊಡೋದಕ್ಕೂ ಆಗ್ತಾ ಇಲ್ಲ. ಸರ್ಕಾರ ಸಿಎಂ ಕುರ್ಚಿ ಕದನದಲ್ಲೇ ಮುಳುಗ್ ಹೋಗಿದೆ ಅನ್ನುವಂತಹ ಆರೋಪ ಜನರಲ್ಲಿ ವ್ಯಕ್ತವಾಗ್ತಾ ಇದೆ. ಇದು ಸರಿ ಹೋಗ್ಬೇಕು. ಸಿಎಂ ಡಿಸಿಎಂ ಮಧ್ಯೆ ಭುಗಿಲೆದ್ದಿರುವಂತಹ ಭಿನ್ನಾಭಿಪ್ರಾಯ ನಿವಾರಿಸಿ. ನೀವು ಅವರಲ್ಲಿ ಯಾರು ಸಿಎಂ ಆದ್ರೂ ಪರವಾಗಿಲ್ಲ, ನಮ್ಗೆ ಸ್ಪಷ್ಟನೆ ನೀಡಿ. ಕ್ಷೇತ್ರಗಳಲ್ಲಿ ಜನರ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಈಗ ಪಂಚಾಯಿತಿ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಮೊದಲು ಸಿಎಂ ಕುರ್ಚಿ ಗೊಂದಲವನ್ನ ನಿವಾರಿಸಿ. ಸಿದ್ದರಾಮಯ್ಯ ಫುಲ್ ಆದ್ರೂ ಪರವಾಗಿಲ್ಲ ಅಥವಾ ಡಿಕೆ ಶಿವಕುಮಾರ್ ಸಿಎಂ ಆದ್ರೂ ಅಭ್ಯಂತರ ಇಲ್ಲ. ಮೊದಲು ನಮ್ಗೆ ಗೊಂದಲವನ್ನ ನಿವಾರಿಸಿ. ಹಿಂದೆ ಹೋದ್ರೆ ಇದು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ. ಅಲ್ಲದೆ ಮುಂದಿನ ಬಾರಿ ನಮ್ಗೆ ಕ್ಷೇತ್ರದಲ್ಲಿ ಗೆಲ್ಲೋದು ಕಷ್ಟವಾಗುತ್ತೆ. ಇದುವರೆಗೂ ನಾವು ಸುಮ್ಮನೆ ಇದ್ದದ್ ಸಾಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದು ಬೇಡ. ಹೈಕಮಾಂಡ್ ಬಳಿಯೇ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಕಾಂಗ್ರೆಸ್ ಶಾಸಕರು ವಿಧಾನಸೌಧದಲ್ಲಿ ಸಭೆ ನಡೆಸಿ ಒಕ್ಕೊರಲ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಹೈಕಮಾಂಡ್ ನಾಯಕರಿಗೆ ಧರ್ಮ ಸಂಕಟವಾಗಿ ಪರಿಣಮಿಸಿದೆ. ಒಟ್ಟಾರೆ ಇಷ್ಟು ದಿನ ಸಿಎಂ ಕುರ್ಚಿ ಕದನಕ್ಕೆ ಕಂಗೆಟ್ಟಿದ್ದಂತಹ ಕೈ ಶಾಸಕರು ಸೈಲೆಂಟ್ ಆಗಿಯೇ ಬೇಸರಗೊಂಡಿದ್ರು. ಆದ್ರೆ ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಬಹಿರಂಗವಾಗಿಯೇ ಹೈಕಮಾಂಡ್ ಕದ ತಟ್ಟೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಶಾಸಕರ ಮಾತನ್ನ ಮಾನ್ಯ ಮಾಡ್ತಾರಾ? ಶಾಸಕರ ಒತ್ತಡಕ್ಕಾದ್ರೂ ಸಿಎಂ ಕುರ್ಚಿ ಕದನಕ್ಕೆ ಫುಲ್ ಸ್ಟಾಪ್ ಅನ್ನ ಇಡ್ತಾರಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.